ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಶಾಪ್ ಮಾಡಿದ್ದೆ, ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಡೈಲಿ ರೊಟೀನ್ನ ಶೇರ್ ಮಾಡೋಣ ಅಂತ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಡಿಯೋ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೂಡ ಮಾಡಿ. ಆ್ಯಂಡ್ ಏನಂದರೆ, ಸೊ ಇದು ಯುಗಾದಿ ಹಬ್ಬಕ್ಕಿಂತ ಅಂದರೆ ಮುಂಚೆ ಶಾಪ್ ಮಾಡಿದ್ದದು. ಸೊ ನಾನು ಆಮೇಲೆ ತೋರಿಸೋಣ ಅಂತ ಹೇಳಿಬಿಟ್ಟು ಅಂದರೆ ಶೂಟ್ ಮಾಡಿದ್ದೆ ವೀಡಿಯೋನ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಆ್ಯಂಡ್ ಯುಗಾದಿಗೆ ನಾನೇನು ತಂದೆ ಡ್ರೆಸ್ಸಸ್ ಯಾವುದನ್ನೂ ವೇರ್ ಮಾಡಿಲ್ಲ, ಬಿಕಾಸ್ ಹೊಸವೇ ತುಂಬ ಇದ್ವು. ಮೊದಲು ತೊಗೊಂಡಿದ್ದೀನಿ, ನಾನು ನಿಮಗೆ ತೋರಿಸ್ತಿರ್ತೀನಲ್ಲ 3 ಪೀಸ್ ಸೆಟ್ಗಳು ತಂದಿದ್ನಲ್ಲ, ಸೊ ಅದರಲ್ಲೇ ಹೊಸದಿತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೆ. ಇವನ್ನ ಹಬ್ಬದ ಹಿಂದಿನ ದಿನ ತಂದಿದ್ದು. ಸೊ ನಾನು ಅವತ್ತು 3 ಡ್ರೆಸ್ ಸೆಟ್ ತಂದೆ, ಅಂದರೆ ಇವೆರಡು ಮತ್ತು ಇನ್ನೊಂದು. ಸೊ ಎಲ್ಲ ಒಂದೇ ವ್ಲಾಗ್ನಲ್ಲಿ ತೋರಿಸಿದ್ರೆ ಚೆನ್ನಾಗಿರಲ್ಲ, ಬರೀ ಡ್ರೆಸ್ ಬಗ್ಗೆನೇ ತೋರಿಸ್ದಂಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅದನ್ನ ಶೇರ್ ಮಾಡ್ತೀನಿ. ಒಂದು ಗ್ರೇ ಕಲರ್ ತಂದಿದ್ದೀನಿ, ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅದನ್ನ. ಸೊ ಒಂದು ಇದರಲ್ಲಿ ಪರ್ಪಲ್ ಕಲರ್ ಒಂದು ಆ್ಯಂಡ್ ಒಂದು ಬ್ಲೂ ಕಲರ್ ಒಂದು ತಂದಿದ್ದೀನಿ. ಸೊ ಎಲ್ಲ 3 ಪೀಸ್ ಸೆಟ್ಗಳೇನೆ ಇದೆಲ್ಲ. ಸೊ ಅಷ್ಟು ಸೈಜ್ ಇನ್ನು ಪರ್ಫೆಕ್ಟಾಗಿ ಸಿಗೋಲ್ಲ ನನಗೆ. ಸೊ ಎಲ್ಲ ಸಲ XL, XXL ಈ ರೀತಿ ಅಂದರೆ ನನಗೆ ಇಷ್ಟಪಟ್ಟಿದ್ದು ಆ ಥರ ಸಿಗ್ತಾಯಿತ್ತು ಆ ಸೈಜ್ಗಳಲ್ಲಿ. ಬಟ್ ಈ ಸಲ ಎಲ್ನಲ್ಲಿ ಸಿಕ್ಕಿದೆ. ಸೊ ಈ ಥರ ವಿ ನೆಕ್ ಇದೆ ಆ್ಯಂಡ್ ಸ್ಲೀವ್ ಚೆನ್ನಾಗಿದೆ ಇದರಲ್ಲಿ. ಯಾವ ಥರ ಅಂದರೆ ಒಂಥರ ಫ್ರಿಲ್ಸ್ ಥರ ಲೂಸ್ ಥರ ಬರುತ್ತಲ್ಲ ಸ್ಲೀವ್ಸ್ ಎಡ್ಜಲ್ಲಿ, ಅಂದರೆ ಲಾಸ್ಟ್ನಲ್ಲಿ ಆ ಥರ ಬಂದಿದೆ ಇದರಲ್ಲಿ. ಸೊ ಈ ಥರ ಡಿಸೈನ್ ಬಂದಿದೆ. ಸೊ ಇದನ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ, ಸೊ ನಮ್ಮ ತುರುವೇಕೆರೆಯಲ್ಲಿ ಶ್ಯಾಮ್ ಟೆಕ್ಸ್ಟೈಲ್ಸ್ ಅಂತ ಇದೆ. ಸೊ ಅಲ್ಲಿ ಸ್ಯಾರೀಸ್ ಮತ್ತು ಕುರ್ತಿ ಸೆಟ್ಸ್ ಅಂದರೆ 3 ಪೀಸ್ ಸೆಟ್ಸ್ ಏನಿರುತ್ತೆ ತುಂಬ ಚೆನ್ನಾಗಿ ಸಿಗ್ತವೆ. ಸೊ ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ ಎಲ್ಲ ಪ್ರೈಸ್ ರೇಂಜಸ್ನಲ್ಲೂ ಸಿಗುತ್ತೆ. ಸೊ ನಾನು ನಾರ್ಮಲಾಗಿ ಅಲ್ಲೇ ಶಾಪ್ ಮಾಡ್ತಾ ಇರೋದು ಇವಾಗ. ನಾನು ಲಾಸ್ಟ್ ವ್ಲಾಗ್ನಲ್ಲಿ ಒಂದು ತೋರಿಸಿದೆ, ಅಂದರೆ ಈಗ ಒಂದು 3-4 ವ್ಲಾಗ್ ಹಿಂದೆನಲ್ಲಿ. ಸೊ ನಾನು ನನ್ನ ಕಸಿನ್ ಸಿಸ್ಟರ್ ಇಬ್ಬರು ಶಾಪಿಂಗ್ ಹೋಗಿದ್ವಿ ಅಂತ ಹೇಳಿ ಅವತ್ತೊಂದು ಮೆಂತ್ಯ ಕಲರ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂದು ತಂದಿದ್ನಲ್ಲ, ಅದು ಅಲ್ಲೇ ತಂದಿದ್ದು. ಸೊ ಚೆನ್ನಾಗಿರ್ತವೆ. ಒಂದೇ ಶಾಪ್ನಲ್ಲಿ ನೋಡ್ತಾ ಇದ್ದರೆ ಅಂದರೆ ನಮಗೆ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಒಂದೇ ಕಡೆ ತಗೊಂಡ್ರೆ ಅಂತ ಹೇಳಿ. ಸೊ ಇವತ್ತು ಕೂಡ ಅಲ್ಲಿಗೆ ಹೋಗಿದ್ದೆ. ಸೊ ಇದು ಬಂದು ದುಪ್ಪಟ್ಟ, ನಾರ್ಮಲ್ ಸ್ಟ್ರೈಟ್ ಕಟ್ ಪ್ಯಾಂಟೇ ಬಂದಿತ್ತು ಇದಕ್ಕೆ. ಸೊ ಏನಂದರೆ ಎಲ್ಲನೂ ಒಂದೇ ವ್ಲಾಗ್ನಲ್ಲಿ ಹಾಕಿಬಿಟ್ರೆ ಬರೀ ಡ್ರೆಸ್ಸಸ್ ಅಂದರೆ ಡ್ರೆಸ್ ಹೌಲ್ ಥರ ಆಗೋಗುತ್ತೆ. ಸೊ ನಾನು ಆ ರೀತಿ ಮಾಡ್ತಿಲ್ಲ ಅಲ್ವಾ, ಡ್ರೆಸ್ ಏನು ಶಾಪ್ ಮಾಡಿದ್ದೆ ಅದನ್ನು ತಂದಿದ್ದಲ್ಲ, ಅದರಿಂದ ಈ ಥರ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಈ ಬ್ಲೂ ಕಲರ್ ಒನ್. ಯಾಕೆ 3 ತೊಗೊಂಡು ಬಂದೆ ಅಂದರೆ, ನನಗೆ ಅವರು ಆಫರ್ನಲ್ಲಿ ಹೇಳಿದ್ರು, ಅಂದರೆ ಇಷ್ಟು ಪ್ರೈಸ್ಗೆ ಈ 2 ಡ್ರೆಸ್ ಅಂತ ಹೇಳಿ. ಸೊ ನನಗೆ ಈ 2 ಡ್ರೆಸ್ ಜೊತೆಗೆ ಇನ್ನೊಂದು ಡ್ರೆಸ್ ಇಷ್ಟ ಆಯಿತು. ಸೊ ಈ 2 ಡ್ರೆಸ್ಗೂ ಅಂದರೆ ಒಂದೇ ಪ್ರೈಸ್ಗೆ ಈ 2 ಡ್ರೆಸ್ ಕೂಡ ಬರ್ತಿತ್ತು. ಆ್ಯಂಡ್ ಈ 2 ಡ್ರೆಸ್ ಪ್ರೈಸ್ಗೆ ನಾನು ನೋಡಿದ 1 ಡ್ರೆಸ್ ಆ ಪ್ರೈಸ್ಗಿತ್ತು. ಅಂದರೆ ನಾನು ಅದು ಬೇಡ ಅಂತ ಹೇಳಿಬಿಟ್ಟು ಇದೆರಡನ್ನ ಮಾತ್ರ ಬಿಲ್ ಮಾಡ್ತಿದ್ದೆ. ಸೊ ನನ್ನ ಬರ್ಡೇ ಇತ್ತಲ್ಲ, ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಅದನ್ನು ತಗೋ ಅಂತ ಹೇಳಿಬಿಟ್ಟು ಅದನ್ನು ಕೊಡಿಸಿದ್ರು ಬರ್ತ್ಡೇಗೆ ಅಂತ ಹೇಳಿ. ಸೊ ಇವೆರಡನ್ನ ಹಬ್ಬಕ್ಕೆ ತಗೊಂಡೆ ಆ್ಯಂಡ್ ಅದನ್ನು ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತಲ್ಲ, ಅದಕ್ಕೆ 1800 ಏನೋ ಪೇ ಮಾಡಿದೆ ಆ ಡ್ರೆಸ್ಗೆ. ಅಂದರೆ ಚೆನ್ನಾಗಿದೆ ಈ ಥರನೇ, ಬಟ್ ಗ್ರ್ಯಾಂಡ್ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅದು. ಸೊ ಆ ಥರದ್ದು ಒಂದು ತೊಗೊಂಡು ಬಂದೆ. ಸೊ ಇದು ಈ ಥರ ನಾರ್ಮಲ್ ಯು ಶೇಪ್ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಂಡ್ ದುಪ್ಪಟ್ಟ ನಾರ್ಮಲ್ ಅದರಲ್ಲಿ ಏನಿತ್ತು ಆ ಥರ. ಇದರಲ್ಲಿ ಏನಂದರೆ ಸ್ಲೀವ್ ಚೆನ್ನಾಗಿದೆ, ಇದರಲ್ಲೂ ಕೂಡ ಅದೇ ಥರ ಎಡ್ಜಲ್ಲಿ ಚೆನ್ನಾಗಿ ಬಂದಿದೆ ಡಿಸೈನ್. ಸೊ ಇದಕ್ಕೆ ಒಳ್ಳೆ ಜ್ಯುವೆಲ್ರಿ ಪೇರ್ ಮಾಡಿ ನಾರ್ಮಲ್ ಫುಟ್ವೇರ್ ಏನಿರುತ್ತೆ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ವೇರ್ ಮಾಡಿದ್ರೆ ತುಂಬ ರಿಚಾಗಿ ಕಾಣ್ತವೆ ಈ ಥರ 3 ಪೀಸ್ ಸೆಟ್ಗಳು. ನಾವು ಡ್ರೆಸ್ ಯಾವ ರೀತಿ ತೊಗೊಳೋದ್ಕಿಂತ ಅಂದರೆ ಯಾವ ರೀತಿ ವೇರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ಸ್ಟ್ರೈಟ್ ಕಟ್ ಪ್ಯಾಂಟೇ. ಸೊ ಒಂದು ಸ್ಯಾರಿ ಇದೆ, ಅದನ್ನು ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ಈ 3 ಡ್ರೆಸ್ನೂ ಕೂಡ ಆಲ್ಟರ್ ಮಾಡಿಸ್ಬೇಕು ನನ್ನ ಸೈಜ್ಗೆ. ಸೊ ತೊಗೊಂಡು ಹೋಗಬೇಕು. ಸೊ ನಾಳೆ ತೊಗೊಂಡು ಹೋಗ್ತೀನಿ, ಇವತ್ತು ತೊಗೊಂಡು ಹೋಗಲ್ಲ, ಬಿಕಾಸ್ ಇನ್ನೂ ಒಂದು 3 ಪೀಸ್ ಸೆಟ್ ಇದೆಯಲ್ಲ, ಅದು ಮತ್ತು ಸ್ಯಾರಿ ಎರಡನ್ನೂ ಶೇರ್ ಮಾಡಿ ಆಮೇಲೆ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಈ ದುಪ್ಪಟ್ಟ ಆ ದುಪ್ಪಟ್ಟಕ್ಕಿಂತ ರಿಚ್ ಬಂದಿದೆ, ಅಂದರೆ ಪೂರ್ತಿ ಎಲ್ಲ ಗೋಲ್ಡ್ ಬುಟ್ಟ ಬಂದ್ಬಿಟ್ಟು ಲಾಸ್ಟ್ನಲ್ಲಿ ಜಾಸ್ತಿ ವರ್ಕ್ ಬಂದಿದೆ. ಸೊ ನಾನು ನಾರ್ಮಲಾಗಿ ಈಗ ಒಂದು 3-4-5 ಸಲಿಂದನೂ ಅಲ್ಲೇ ಹೋಗ್ತೀನಿ. ಸೊ ಸ್ಯಾರೀಸ್ ಕೂಡ ತೊಗೊಂಡು ಬಂದಿದ್ದೆ ಅಲ್ಲಿಂದನೇ. ಸೊ ಬಿಲ್ ಏನಂದರೆ ಅವರು ನಾರ್ಮಲ್ ಕಂಪ್ಯೂಟರ್ ಬಿಲ್ಸ್ ಬರುತ್ತಲ್ಲ, ಸ್ಯಾರೀಸಿಗೆ ಮಾತ್ರ ಆ ಥರ ಬಿಲ್ಸ್ ಹಾಕ್ತಾರೆ. ಆ್ಯಂಡ್ 3 ಪೀಸ್ ಸೆಟ್ ಏನು ತೊಗೊಳ್ತೀವಲ್ಲ ಇವಕ್ಕೆ ಡ್ರೆಸ್ಸಸ್ಗೆಲ್ಲ ಆ ಥರ ಬಿಲ್ಲಿಂಗ್ ಸಿಸ್ಟಮ್ ಇಲ್ಲ. ಸೊ ಡಿಸ್ಕೌಂಟ್ ಕೂಡ ಮಾಡಿಕೊಟ್ರು. ಸೊ ಏನಂದರೆ ನನಗೆ ಈ ನಡುವೆ ಈ ಥರ ಸ್ವಲ್ಪ ಗ್ರ್ಯಾಂಡ್ 3 ಪೀಸ್ ಸೆಟ್ಗಳನ್ನ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಇವನ್ನೇ ತೊಗೊಂಡೆ.
ಸೊ ಇನ್ಮೇಲೆ ಇವನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಏನಿದ್ರೆ ನನ್ನ ಫೇವ್ರೆಟ್ ಮ್ಯಾಕ್ಸಿ ಡ್ರೆಸ್ಗಳನ್ನ ತೊಗೊಳ್ತೀನಿ. ಬಿಕಾಸ್ ನನಗೆ ಎಲ್ಲ ಡ್ರೆಸ್ಗೂ ಕಂಪೇರ್ ಮಾಡಿದ್ರೆ ನನಗೆ ಮ್ಯಾಕ್ಸಿ ಡ್ರೆಸ್ಸಸ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾರ್ಮಲಾಗಿ ನನಗೆ ಅದೇ ಇಷ್ಟ ಆಗುತ್ತೆ ಆ್ಯಂಡ್ ಕಂಫರ್ಟಬಲಾಗಿ ನನಗೆ ಅದೇ ಇರುತ್ತೆ. ಸೊ ನಾಳೆ ಹೋಗಿ ಟೈಲರ್ ಹತ್ರ ಇವನ್ನೆಲ್ಲ ನೀಟಾಗಿ ಮಾಡಿಸ್ಕೊಂಡು ತೊಗೊಂಡು ಬರಬೇಕು. ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಕೂದಲು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಹುರುಳಿಕಾಯಿ ಒಗ್ಗರಣೆ, ಅಂದರೆ ಬಸ್ಸಾರಿನ ಕಾಳು, ಬಸ್ಸಾರು ಮಾಡಿದ್ದೀನಿ ಹುರುಳಿಕಾಯಿ ಹಾಕಿ. ಆ್ಯಂಡ್ ಇಲ್ಲಿ ಎಗ್ಸ್ ಬೇಯಿಸ್ತಾ ಇದ್ದೀನಿ. ಊಟಕ್ಕೆ ಇವತ್ತು ಮೆಂತ್ಯ ಮುದ್ದೆ, ಅನ್ನ ಆ್ಯಂಡ್ ಪಲ್ಯ, ಮೊಟ್ಟೆಗಳು. ಸೊ ಫೈಬರ್, ಕಾರ್ಬ್ಸ್, ಪ್ರೋಟೀನ್ ಎಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮೀಲ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಒಂದು ಒಳ್ಳೆಯ ಆಹಾರ ಪದ್ಧತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ. ಸೊ ಅಜ್ಜಿ ತೀರ್ಕೊಂಡಿದ್ರು. ಸೊ ಅದರಿಂದ ನಮಗೆ ಸೂತಕ, ಅಂದರೆ ಯಾರಾದರೂ ತೀರ್ಕೊಂಡಾಗ ಪೂಜೆ ಮಾಡಲ್ಲ ಅಲ್ವಾ. ಆಲ್ಮೋಸ್ಟ್ 20 ಡೇಸ್ ಆಗೋಗಿತ್ತು ಈ ಥರ ಪೂಜೆ ಮಾಡಿ. ಸೊ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಂದರೆ ಪೂಜೆ ಮಾಡ್ತಾಯಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಯಾವಾಗ್ಲೂ. ಸೊ ತುಂಬ ದಿನವೇ ಆಗೋಗಿತ್ತು. ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಇವಾಗ ಸಂಜೆಗೆ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು. ಏನಾದ್ರೂ ಏನು ಮಾಡೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗ್ನಲ್ಲಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನಲ್ಲಿ ತೋರಿಸ್ತೀನಿ ಏನು ಮಾಡಿಕೊಂಡೆ ಅನ್ನೋದನ್ನ. ಯಾರು ತೀರೋಗಿದ್ದು ಅಂತ ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅಮ್ಮ ಅವರ ಅಪ್ಪನ ಅಮ್ಮ, ಅಂದರೆ ನನಗೆ ಮುತ್ತಜ್ಜಿ ಅಂದರೆ ಪಾಪುಗೆ ಏನಾಗೋದು ಗೊತ್ತಿಲ್ಲ, ಅಂದರೆ 5th ಜನ್ರೇಷನ್ ನಮಗೆ ಅಜ್ಜಿಯವರು. ಸೊ ಪಾಪು ನನ್ನ ಮುತ್ತಜ್ಜಿನೂ ಕೂಡ ನೋಡಿದ್ದಾನೆ. ಸೊ ಹೊರಗಡೆ ಕೊಬ್ಬರಿ ಸುಲಿತಾ ಇದ್ದರು. ಆ್ಯಂಡ್ ನಾನಿಲ್ಲಿ ವಾಟರ್ಮೆಲನ್ ಕಟ್ ಮಾಡ್ತಾಯಿದ್ದೆ. ಮತ್ತು ಇವತ್ತು ಗಿಣ್ಣು ಮಾಡಿದ್ದಾರೆ, ಅಂದರೆ ಹಸು ಕರು ಹಾಕ್ದಾಗ ಸ್ಟಾರ್ಟಿಂಗಲ್ಲಿ ಮಾಡ್ತಾರಲ್ಲ ಅದು ಮಾಡ್ತಾಯಿದ್ದಾರೆ. ಸೊ ನಾನು ಸ್ವಲ್ಪ ಟೀ ಮಾಡಿಕೊಟ್ಟು, ಅಂದರೆ ಕೊಬ್ಬರಿ ಸುಲಿತಾ ಇದ್ದಾರಲ್ಲ ಅವ್ರಿಗೆ ಟೀ ಮಾಡಿಕೊಡ್ಬೇಕು. ಆ್ಯಂಡ್ ತಿಂಡಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು, ತಿಂಡಿ ಮಾಡ್ತಾ ಇರೋದು. ಸೊ ಬೀನ್ಸ್ ಮತ್ತು ಬೀಟ್ರೂಟ್ ಎಲ್ಲ ಹಾಕಿ ತರಕಾರಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲ್ಸಕ್ಕೆ ಬಂದಿದ್ದೀರಲ್ಲ ಅದರಿಂದ ಜಾಸ್ತಿ ಮಾಡ್ಕೊಳ್ತಾ ಇದ್ದೆ. ಕೊಬ್ಬರಿ ಸುಲಿತಾ ಇದ್ದಾರೆ ಹೊರಗಡೆ. ಅಜ್ಜಿ ತೀರೋಗಿದ್ರಿಂದ ಏನೂ ಮಾಡಿರಲಿಲ್ಲ, ಅಂದರೆ ಪೂಜೆಗಳೆಲ್ಲ. ಸೊ ನೆನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಕೊಬ್ಬರಿ ಸುಲಿಯಕ್ಕೆ ಬಂದಿದ್ದರೆ ಇವಾಗ ಮತ್ತೆ ಎಲ್ಲ ಪೂರ್ತಿ ಧೂಳಾಗುತ್ತೆ. ಆ್ಯಂಡ್ ಇವಾಗ ಮತ್ತೆ ಕ್ಲೀನ್ ಮಾಡ್ಬೇಕು ನಾನು. ಸೊ ಚಪಾತಿ ಮತ್ತು ಪಲ್ಯ ರೆಡಿ ಇದೆ. ಎಲ್ರಿಗೂ ತಿಂಡಿ ಆಯಿತು. ಆ್ಯಂಡ್ ನಾನು ಇವಾಗ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಕೂಡ ತಿನ್ನಿಸ್ದೆ. ಸೊ ನೆಕ್ಸ್ಟ್ ಏನಂದರೆ ತರಕಾರಿ ಮಾರೋರು ಬರ್ತಾರೆ ಊರಿಗೆ, ಅಂದರೆ ಟ್ರಕ್ಕಲ್ಲಿ ತೊಗೊಂಬರ್ತಾರೆ, ಅಂದರೆ ಟೆಂಪೋಗಳಲ್ಲಿ. ಸೊ ಈ ನಡುವೆ ಎಲ್ಲ ಹೊರಗಡೆ ಹೋಗಿ ಎಲ್ಲ ತರಲಿಕ್ಕೆ. ಇವತ್ತೇನು ತೊಗೊಂಡೆ ಅಂದರೆ ಸ್ವಲ್ಪ ಮೂಲಂಗಿ ಮತ್ತು ಗೋರಿಕಾಯಿ. ಆ್ಯಂಡ್ ನನಗೆ ಸೀಗೆಣಸು ಅಂದರೆ ಇಷ್ಟ, ಅದನ್ನು ತೊಗೊಂಡಿದ್ದೆ. ಆ್ಯಂಡ್ ನಮ್ಮ ಪಕ್ಕದ ತೋಟದ ಅಂಕಲ್ ಏನಿದ್ರು ಅವರು ನಮ್ಮ ಮಾವನ ಕೈಲಿ ಕೊಟ್ಟು ಕಳಿಸಿದ್ರು. ಇದು ಕಲ್ಲಂಬಳೆಕಾಯಿ ಅಂತ ಅಂತಾರಲ್ಲ ಅದನ್ನು. ಸೊ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅಥವಾ ಪಲ್ಯ ಮಾಡ್ಬೋದು. ಅವರೇನಂದರೆ ಹಣ್ಣು ಮಾಡಿ ಪಾಪು ಕೊಡಿ ಅಂತ ಕೊಟ್ಟಿದ್ದರು. ಸೊ ಮನೇಲಿ ಹೇಳಿದ್ರು, ಅದಿನ್ನೂ ಎಳೆದು ಹಣ್ಣಾದರೆ ಚೆನ್ನಾಗಿರಲ್ಲ, ಏನಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಏನಾದರೂ ಅಡುಗೆಗೆ ಯೂಸ್ ಆಗುತ್ತೆ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ಊರಿನಲ್ಲಿ ಅಂದರೆ ಈ ನಡುವೆ ಡೈಲಿ ತೊಗೊಂಡು ಬರ್ತಾರೆ ತರಕಾರಿ. ನಾರ್ಮಲ್ ನಾವು ಹೊರಗಡೆ ಹೋಗ್ತಿರೋದಕ್ಕಿಂತ ತುಂಬ ಫ್ರೆಶ್ಶಾಗಿ ತರ್ತಾರೆ. ಸೊ ಅದರಿಂದ ನಾನೇನಂದರೆ ನನಗೆ ನೆಕ್ಸ್ಟ್ ಡೇ ಏನು ಬೇಕೋ ಅದನ್ನ ಇಲ್ಲೇ ತೊಗೊಂಡ್ಬಿಡ್ತೀನಿ. ಸೊ ಹೊರಗಡೆ ಹೋಗಿ ತರ್ತಾನೆ ಇಲ್ಲ. ಸೊ ನನಗಿದಿಷ್ಟ ಅಲ್ವಾ ಗೆಣಸು, ಅದಕ್ಕೆ ಇದನ್ನು ತಗೊಂಡೆ. ಸೊ ಒನ್ ಟೈಮ್ ತಿಂಡಿಗೆ ಆ್ಯಂಡ್ ಒನ್ ಟೈಮ್ ಅಡುಗೆಗೆ ಹಾಕೋಂಗೆ ತರಕಾರಿಗಳನ್ನ ತೊಗೊಂಡು ಬಂದೆ ಹೊರಗಡೆಯಿಂದನೇ. ಹೊರಗಡೆ ಅಂದರೆ ಎಲ್ಲ ಬಂದಿದ್ರಲ್ಲ ಇಲ್ಲಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಇಷ್ಟೆಲ್ಲ ಆಯಿತು. ಆ್ಯಂಡ್ ಗೋರಿಕಾಯಿ ಯೂಸ್ ಮಾಡಿ ಬಸ್ಸಾರು ಮಾಡ್ತೀನಿ. ಆ್ಯಂಡ್ ಮೂಲಂಗಿಯಿಂದ ಹುಳಿ ಸಾರು ಮಾಡ್ಕೊಳ್ತೀನಿ. ತುಂಬಾ ಫ್ರೆಶ್ ಇದ್ವು ತರಕಾರಿಗಳನ್ನೆಲ್ಲ. ಸೊ ಚೆನ್ನಾಗಿರುತ್ತಲ್ಲ ಇಲ್ಲೇ ಅಂತ ತೊಗೊಂಡೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.